ಗುರುಭ್ಯೋ ನಮಃ. ಕುಂಭರಾಶಿಯವರ ಆಗಸ್ಟ್ ತಿಂಗಳ ಗೋಚಾರ ಫಲಗಳು ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ ಸಂತೋಷವಾದ ಸಮಯ. ಆದಾಯದ ಮೂಲ ತುಂಬ ಚೆನ್ನಾಗಿ ವೃದ್ಧಿಯಾಗುತ್ತದೆ. ಈ ತಿಂಗಳು ಖರ್ಚು ಜಾಸ್ತಿ, ಆದಾಯವೂ ಜಾಸ್ತಿ ಇದೆ. ಹಣ ಸಂಪಾದನೆ ಚೆನ್ನಾಗಿ ಮಾಡ್ತೀರಾ. ಸ್ವತಂತ್ರವಾಗಿ ಆದಾಯವನ್ನು ಸಂಪಾದನೆ ಮಾಡ್ತೀರಾ. ಆಗದೇ ಇರುವಂತಹ ಕೆಲಸಗಳಿಂದ ಆಗಿ ಬರುತ್ತೆ, ಆ ಕೆಲಸ ಆಗುತ್ತೆ. ಶುಭ ಕಾರ್ಯಗಳಲ್ಲಿ ಹೆಚ್ಚು ಗಮನ ಕೊಡ್ತೀರಾ. ಮನೆ ಸೈಟುಗಳು ತಗೊಳ್ಳೋದು, ಈ ರೀತಿಯ ಹೆಚ್ಚಿನ ಪ್ರಮಾಣದಲ್ಲಿ ಸಂಪಾದನೆಯನ್ನು ಮಾಡ್ತೀರಾ. ಬಹಳ ಪ್ರಮಾಣದಲ್ಲಿ ಸಂಪಾದನೆಯನ್ನು ಮಾಡ್ತೀರಾ. ಬಹಳ ದಿನಗಳಿಂದ, ಬಹಳ ವರ್ಷಗಳಿಂದ ಆಗದೇ ಇರುವಂತಹ ಕೆಲಸಗಳು ಆಗುತ್ತದೆ. ಕುಂಭರಾಶಿಯವರಿಗೆ ಪಂಚಮಗುರು ವಿಶೇಷವಾದ ಇಚ್ಛಿತ ಫಲಗಳನ್ನು ಕೊಡ್ತಾರೆ. ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ, ಲಾಭಸ್ಥಾನಕ್ಕೆ ಅಧಿಪತಿಯಾದಂತಹ ಗುರು ಪಂಚಮದಲ್ಲಿರುವುದರಿಂದ ಅತಿ ಹೆಚ್ಚಿನ ಜನಬಲ, ಅತಿ ಹೆಚ್ಚಿನ ಬಲ ನಿಮಗೆ ಸಿಗುತ್ತದೆ. ಸ್ನೇಹಿತರ ಆತ್ಮೀಯತೆ ದೊರಕುತ್ತದೆ. ಕುಟುಂಬಸ್ಥರಲ್ಲಿ ಆಸಕ್ತಿ ತೋರಿಸ್ತೀರ. ಈ ಮೊದಲು ಕೋಪ ಅನ್ನೋದು ಇದ್ದರೂ ಈ ತಿಂಗಳಲ್ಲಿ ಕೋಪ ತಾಪಗಳು ಕಡಿಮೆ ಆಗ್ತದೆ. ವೃಥಾ ಖರ್ಚು ಮಾಡುವುದು ಕಡಿಮೆ ಮಾಡಿ. ಯಾರು ನಿಮ್ಮನ್ನು ಹೊಗಳಿ ಅಟ್ಟಕ್ಕೆ ಏರಿಸ್ತಾರೆ ಅವರಿಂದ ಆದಷ್ಟು ದೂರವಿರಿ. ಅವರ ಮೇಲೆ ಗಮನವಿರಲಿ. ಆ ಹೊಗಳಿಕೆ ಮಾತುಗಳಿಗೆ ಮರುಳಾಗಿ ಖರ್ಚು ಹೆಚ್ಚಾಗುವ ಸಾಧ್ಯತೆಗಳಿವೆ. ಇನ್ನು ಸಾಡೆ ಸಾತಿ ಶನಿ ಕಾಟ ಇದೆ ಅಂತ ಭಯಪಡುವ ಅವಶ್ಯಕತೆ ಇಲ್ಲ. ಶನಿಗ್ರಹ ಬಿಡುಗಡೆಯ ಸಮಯವಾದ್ದರಿಂದ ಹೆಚ್ಚು ತಲೆಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಶನಿ ಬಿಟ್ಟು ಹೋಗುವಾಗ ಶುಭ ಫಲಗಳನ್ನು ಕೊಟ್ಟು ಹೋಗ್ತಾರೆ. ಆದ್ದರಿಂದ ಚಿಂತೆ ಮಾಡಬೇಡಿ. ವ್ಯಯಾಧಿಪತಿ ಶನಿ ದ್ವಿತೀಯದಲ್ಲಿದ್ದರೂ ಕೂಡ ವ್ಯವಹಾರದಲ್ಲಾಗಲಿ ಉದ್ಯೋಗದಲ್ಲಾಗಲಿ ಅಡಚಣೆ ಎಂಬುದು ಇರೋದಿಲ್ಲ. ಅಡ್ಡಿ ಆತಂಕಗಳು ಬರೋದಿಲ್ಲ. ಆದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಬ್ಯಾಲೆನ್ಸ್ ಮೆಥಡ್ನಲ್ಲಿ ಕಾರ್ಯನಿರತವಾಗಿರಲಿ. ನಿಮ್ಮ ರಾಶಿಯಿಂದ ತೃತೀಯ ಮತ್ತು ದಶಮಾಧಿಪತಿ ಕುಜಗ್ರಹವು ಅಷ್ಟಮದಲ್ಲಿ ಇರುವುದರಿಂದ ಅಷ್ಟಾಗಿ ಚೆನ್ನಾಗಿಲ್ಲ. ಕುಜನಿಂದ ನಿಮಗೆ ಪರಿಪೂರ್ಣವಾದ ಅಶುಭ ಫಲಗಳನ್ನು ಕೊಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಆತುರದ ಸ್ವಭಾವ ಹೆಚ್ಚಾಗುತ್ತೆ. ಹಣ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ವಾಹನ ಬದಲಾವಣೆ ಮಾಡುವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಮೋಸ ಹೋಗುವ ಚಾನ್ಸಸ್ ಇರುತ್ತೆ. ಎಚ್ಚರಿಕೆಯಿಂದ ಇರಿ. ಹೆಚ್ಚು ದೂರ ಪ್ರಯಾಣ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ನದಿ, ಸಮುದ್ರ ನೀರಿನಲ್ಲಿ ಆ ನೀರಿನ ವಿಚಾರದಲ್ಲಿ ದೂರವಿರಿ. ಕುಜನಿಂದ ಸ್ವಲ್ಪ ನೆಗೆಟಿವ್ ವಿಚಾರ ಇರೋದ್ರಿಂದ ಈ ಆಗಸ್ಟ್ ತಿಂಗಳ 7ನೇ ತಾರೀಕಿನಂದು ಅಂಗಾರಕ ಜಯಂತಿ ಇದೆ. ಆದ್ದರಿಂದ ನೀವು ಆ ದಿನ ಕುಜನ ದೇವಸ್ಥಾನಕ್ಕೆ ಹೋಗಿ ತೊಗರಿಬೇಳೆ ಸಮರ್ಪಣೆ ಮಾಡಿ, ಕೆಂಪು ವಸ್ತ್ರವನ್ನು ಇರಿಸಿ ಸುಬ್ರಹ್ಮಣ್ಯ ದೇವರ ಪೂಜೆಯನ್ನು ಮಾಡಿಸಿ. ನಿಮಗೆ ಒದಗಿರುವಂತಹ ಋಣಾತ್ಮಕ ಬಾಧೆಗಳು ದೂರವಾಗುತ್ತದೆ. ಆಗಸ್ಟ್ 10ನೇ ತಾರೀಕು ಪೌರ್ಣಮಿ. ಇಲ್ಲಿಂದ ಆಚೆಗೆ ನಿಮಗೆ ಒಳ್ಳೆಯ ಶುಭ ಫಲಗಳು ಉಂಟಾಗುತ್ತದೆ. ಜೀವನದಲ್ಲಿ ಸಕ್ಸಸ್ ಕಾಣ್ತೀರಾ. 16ನೇ ತಾರೀಕು ಗೋಕುಲಾಷ್ಟಮಿ. ಜಗತ್ತಿಗೆ ಭಗವದ್ಗೀತೆಯನ್ನು ಉಪದೇಶವನ್ನು ಕೊಟ್ಟಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ. ಆದ್ದರಿಂದ ಅಂದು ಕುಟುಂಬ ಸಮೇತ ಶ್ರೀಕೃಷ್ಣನ ಪೂಜೆಯನ್ನು ಮಾಡಿಸಿ, ಆರಾಧನೆಯನ್ನು ಮಾಡಿ, ಪ್ರತಿದಿನ ಭಗವದ್ಗೀತೆಯನ್ನು ಓದಿ ಜೀವನ ಸಾರಾಂಶವನ್ನು ತಿಳಿದುಕೊಳ್ಳಿ. ಒಳ್ಳೆಯದಾಗುತ್ತದೆ. ಇನ್ನು 26ನೇ ತಾರೀಕು ಭಾದ್ರಪದ ಮಾಸ ಪ್ರಾರಂಭವಾಗಿ ಗೌರಿ ವ್ರತ, ಗೌರಿ ಹಬ್ಬ ಇರುತ್ತೆ. ಮತ್ತು 27ನೇ ತಾರೀಕು ವರಸಿದ್ಧಿ ವಿನಾಯಕನ ಚತುರ್ಥಿ.
ಅಂದು ಶ್ರೀ ಗಣೇಶನನ್ನು ಬರಮಾಡಿಕೊಂಡು ಹಬ್ಬವನ್ನು ಮಾಡುವಂತಹ ದಿನ. ಎಲ್ಲರೂ ಪೂಜೆ ಮಾಡಿ ವರಸಿದ್ಧಿ ವಿನಾಯಕನ ಆಶೀರ್ವಾದವನ್ನು ಪಡೆಯಿರಿ. ಸಪ್ತಮದಲ್ಲಿ ಸೂರ್ಯ, ಚಂದ್ರ ಮತ್ತು ಕೇತು ಗ್ರಹ ಇದ್ದಾರೆ. ಸಪ್ತಮದ ಸೂರ್ಯಗ್ರಹ ನಿಮಗೆ ವಿಶೇಷವಾದ ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ. ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತದೆ. ಪರಾಭವಗಳಿಂದ ದೂರ ಆಗ್ತೀರಾ, ಅವಮಾನಗಳಿಂದ ದೂರ ಆಗ್ತೀರಾ. ಕಠಿಣ ಪರಿಶ್ರಮದಿಂದ ಒಳ್ಳೆಯದಾಗುತ್ತೆ. ಸ್ವಲ್ಪ ವಿಹಾರವನ್ನು ಜಾಸ್ತಿ ಮಾಡ್ತೀರಾ. ನಿದ್ರಾಹೀನತೆ ಆಗಬಹುದು. ಪಂಚಮದಲ್ಲಿ ಗುರು ಕುಂಭರಾಶಿಯವರಿಗೆ ಅದ್ಭುತವಾಗಿ ಇದ್ದಾರೆ. ಸಂತಾನಾಭಿವೃದ್ಧಿ, ಧಾರ್ಮಿಕ ಪ್ರವೃತ್ತಿ ಇತ್ಯಾದಿ ಒಳ್ಳೆಯ ಶುಭ ಫಲಗಳನ್ನು ಗುರುಗ್ರಹ ಕೊಡೋದರಲ್ಲಿ ಸಂದೇಹವಿಲ್ಲ. ಶನಿಗ್ರಹದಿಂದ ಸ್ವಲ್ಪ ಮಾನಸಿಕ ಹಿಂಸೆ, ನಿಮಗೆ ನೋವು ಪೆಟ್ಟುಗಳಾಗಲಿ ಇರೋದಿಲ್ಲ, ಆದರೆ ಒಂದು ರೀತಿಯ ಹಿಂಸೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಳಿ. ಇನ್ನು ಬುಧಗ್ರಹ ಪಂಚಮಾಧಿಪತಿ, ಅಷ್ಟಮಾಧಿಪತಿ 6ನೇ ಸ್ಥಾನದಲ್ಲಿದ್ದಾಗ ಪೂರ್ವ ಪುಣ್ಯ ಸ್ಥಾನಕ್ಕೆ ಸಾಲವನ್ನು ಮಾಡುವ ಪರಿಸ್ಥಿತಿಗೆ ಎದುರಾಗಬಹುದು. ರೋಗಗಳು ಬರಬಹುದು. ಶತ್ರುಗಳು ಜಾಸ್ತಿ ಆಗ್ತಾರೆ. ಇದೆಲ್ಲವೂ ನಿವಾರಣೆ ಆಗಬೇಕು ಅಂದರೆ ಶ್ರಾವಣ ಶನಿವಾರಗಳಂದು ದೇವಾಲಯಕ್ಕೆ ಹೋಗಿ ಪೂಜಾ ಅರ್ಚನೆ ಮಾಡಿಸಿ ಋಣಬಾಧೆಗಳು ದೂರವಾಗುತ್ತದೆ. ಶುಕ್ರಗ್ರಹ 5ನೇ ಮನೆಯಲ್ಲಿ ಇದ್ದಾರೆ. ಭಾಗ್ಯೋದಯವಾಗುತ್ತದೆ. ನಿಮಗೆ 20ನೇ ತಾರೀಕಿನವರೆಗೂ 5ನೇ ಮನೆಯಲ್ಲಿ ಇರ್ತಾರೆ. ತದನಂತರದಲ್ಲಿ 6ನೇ ಮನೆಗೆ ಹೋಗ್ತಾರೆ. 5 ಮತ್ತು 6ನೇ ಮನೆ ನಿಮಗೆ ಶುಭ ಫಲಗಳೇ ಇರುತ್ತೆ. ಸುಖಾಧಿಪತಿ ಮತ್ತು ಭಾಗ್ಯಾಧಿಪತಿ ಶುಕ್ರಗ್ರಹದಿಂದ ನಿಮಗೆ ಒಳ್ಳೆಯದಾಗುತ್ತದೆ. ಆದಷ್ಟು ಶುಭ ಫಲಗಳೇ ಕೊಡ್ತಾರೆ. ಇನ್ನು ನಿಮ್ಮ ರಾಶಿಯಲ್ಲಿ ರಾಹು ಇದೆ. ಇದರಿಂದಾಗಿ ಸ್ವಲ್ಪ ಶಿರೋಬಾಧೆ, ಪಿತ್ತದ ಸಮಸ್ಯೆ ಆಗೋದು, ಗಂಟಲಿನ ಸಮಸ್ಯೆ ಆಗೋದು, ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಈ ಮಾಸದಲ್ಲಿ ಆದಷ್ಟು ಒಳ್ಳೆಯ ಫಲಗಳೇ ಇದೆ. ಯೋಚಿಸುವಂತಹ ಅಗತ್ಯವಿಲ್ಲ. ಕುಜನ ಶಾಂತಿಗೆ ಸುಬ್ರಹ್ಮಣ್ಯೇಶ್ವರನ ದೇವಾಲಯದಲ್ಲಿ ಕೆಂಪು ವಸ್ತ್ರವನ್ನು ಮತ್ತು ತೊಗರಿ ಬೇಳೆಯನ್ನು ಕೊಟ್ಟು ಪೂಜೆ ಮಾಡಿಸಿ ಮತ್ತು ಶನಿವಾರ ದಿನಗಳಂದು ದೇವಾಲಯಗಳಿಗೆ ಹೋಗಿ ಪೂಜೆ ಮಾಡಿಸಿ ಆಶೀರ್ವಾದ ಪಡೆಯಿರಿ. ಎಲ್ಲವೂ ಒಳ್ಳೆಯದಾಗುತ್ತದೆ ಅಂತ ಹೇಳ್ತಾ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ನಮಸ್ಕಾರ.